ರೋಹಿತ್ ಶರ್ಮಾ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕಾಂಗ್ರೆಸ್ ವಕ್ತಾರೆಯಿಂದ ವಿವಾದಾತ್ಮಕ ಪೋಸ್ಟ್. ಕಾಂಗ್ರೆಸ್ ವಕ್ತಾರೆಗೆ ಕೌಂಟರ್ ಕೊಟ್ಟ ಬಿಜೆಪಿ ವಕ್ತಾರ. ರೋಹಿತ್ ಶರ್ಮಾ ಬಗ್ಗೆ ಪೋಸ್ಟ್. ರೋಹಿತ್ ಶರ್ಮಾ ತೂಕದ ಬಗ್ಗೆ ಮಾತನಾಡಿದ ಶಮಾ ಈ ವಿಷಯ ವಿವಾದಕ್ಕೆ ಕಾರಣವಾಗಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕಡಿಮೆ ರನ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ನಟಿ ಶಮಾ ಮೊಹಮ್ಮದ್ ರೋಹಿತ್ ಶರ್ಮಾ ಬಗ್ಗೆ ಪೋಸ್ಟ್. ರೋಹಿತ್ ಶರ್ಮಾ ತೂಕದ ಬಗ್ಗೆ ಮಾತನಾಡಿದ ಶಮಾ ಈಗ ಈ ವಿಷಯ ವಿವಾದಕ್ಕೆ ಕಾರಣವಾಗಿದೆ. ಚಾಂಪಿಯನ್ ಟ್ರೋಫಿಯಲ್ಲಿ ಕಡಿಮೆ ರನ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಂತಹ ನಟಿ ರೋಹಿತ್ ಶರ್ಮಾ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತಹದ್ದು. ರೋಹಿತ್ ಶರ್ಮಾ ಬಗ್ಗೆ ವಿವಾದಾತ್ಮಕ ಹೇಳಿಕೆ, ಕಾಂಗ್ರೆಸ್ ವಕ್ತಾರೆಯಿಂದ ವಿವಾದಾತ್ಮಕ ಪೋಸ್ಟ್. ಕಾಂಗ್ರೆಸ್ ವಕ್ತಾರೆಗೆ ಕೌಂಟರ್ ಕೊಟ್ಟ ಬಿಜೆಪಿ ವಕ್ತಾರ ಶಮಾ ಮೊಹಮ್ಮದ್ ರೋಹಿತ್ ಶರ್ಮಾ ಬಗ್ಗೆ ಪೋಸ್ಟ್ ಮಾಡಲಾಗಿತ್ತು. ರೋಹಿತ್ ಶರ್ಮಾ ತೂಕದ ಬಗ್ಗೆ ಮಾತನಾಡಿದಂತಹ ಶಮಾ ಈಗ ಈ ವಿಷಯ ವಿವಾದಕ್ಕೆ ಕಾರಣವಾಗಿದೆ. ಚಾಂಪಿಯನ್ನ ಟ್ರೋಫಿಯಲ್ಲಿ ಕಡಿಮೆ ರನ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಂತಹ ನಟಿ. ಹಾಗಾದರೆ ರೋಹಿತ್ ಶರ್ಮಾ ದಪ್ಪಗಿದ್ದಾರೆ, ತೂಕವನ್ನು ಕಳೆದುಕೊಳ್ಳಬೇಕಾಗಿದೆ ಅಂತ ಹೇಳಿ ಆ ಒಂದು ಪೋಸ್ಟ್ ಮಾಡಲಾಗಿತ್ತು. ರೋಹಿತ್ ಶರ್ಮಾ ದಪ್ಪಗಾಗಿದ್ದಾರೆ, ತೂಕವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಈ ಒಂದು ಪೋಸ್ಟ್ ಈಗ ವಿವಾದವಾಗಿದೆ. ರೋಹಿತ್ ಭಾರತ ಕಂಡ ಅತ್ಯಂತ ಪ್ರಭಾವಿ ಶಾಲಿಯಲ್ಲದ ನಾಯಕ. ಕಮೆಂಟ್ನಲ್ಲಿ ಶಮಾಗೆ ಹಿಗ್ಗಾಮುಗ್ಗ ಜಾಡಿಸಿದ ರೋಹಿತ್ ಶರ್ಮಾ ಫ್ಯಾನ್ಸ್ಗಳು ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಇನ್ನು ಶಮಾ ಪೋಸ್ಟ್ಗೆ ಬಿಜೆಪಿ ವಕ್ತಾರ ಪೋಸ್ಟ್ ಮಾಡಿ ವಾಗ್ದಾಳಿ ಮಾಡಿರುವಂತಹ ಕಾಂಗ್ರೆಸ್ಗೆ ಇದು ಅವಮಾನದ ಸಂಗತಿ. ಎಲ್ಲ ಬಿಟ್ಟು ಕಾಂಗ್ರೆಸ್ ಕ್ರಿಕೆಟ್ ತಂಡದ ಬಗ್ಗೆ ಮಾತಾಡ್ತಿರೋದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಕಾಂಗ್ರೆಸ್ ರಾಜಕೀಯದಲ್ಲಿ ವಿಫಲವಾಗಿದೆ. ಕಾಂಗ್ರೆಸ್ ವಿರುದ್ಧ ಪ್ರದೀಪ್ ಭಂಡಾರಿ ಈಗ ವಾಗ್ದಾಳಿ ನಡೆಸಿರುವಂತಹದ್ದು. ಇದು ಕ್ರಿಕೆಟಿಗನಿಗೆ ಮಾಡಲ್ಪಟ್ಟ ಟ್ವೀಟನ್ನು ಕೂಡ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನೀನು ತುಂಬ ದಪ್ಪಗಾಗಿದ್ದೀಯ, ಸಣ್ಣ ಆಗಬೇಕು. ಇದು ಡಾಕ್ಟರ್ ಶಮಾ ಮೊಹಮ್ಮದ್ ಅವರ ಟ್ವೀಟ್ ಆಗಿತ್ತು. ಸೊ ಈಕೆ ಕಾಂಗ್ರೆಸ್ನ ವಕ್ತಾರೆ. ಕಾಂಗ್ರೆಸ್ ವಕ್ತಾರೆಗೆ ಯಾಕೆ ಬೇಕಿತ್ತು ಸ್ಟಾರ್ ಕ್ರಿಕೆಟಿಗನ ಬಗ್ಗೆ ಮಾತನಾಡುವಂತಹದ್ದು? ಹೇಳಿ ಕೇಳಿ ಭಾರತದ ಕ್ರಿಕೆಟ್ ತಂಡದ ಬಗ್ಗೆ ಮಾತನಾಡಿದ್ದಾರೆ. ಸೊ ಈ ವಿಚಾರ ಒಂದಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ.